ಇದು ಅವರ ಗತ್ತು ಹೇಳೋದ್ರಲ್ಲಿ. ಡ್ರೆಸ್ಸಿಂಗ್ ನಿಮ್ಗೇನು ಗೊತ್ತಿಲ್ಲ ಓಡಬೇಡಿ, ನೀವು ಸಣ್ಣ ಮಕ್ಕಳು ಅಂತ ಹೇಳಬೇಡಿ. ಎಷ್ಟೋ ಮನೆಯಲ್ಲಿ ನಾನು ಕೇಳಿದ್ದೇನೆ, ಅಪ್ಪ ಪೂಜೆ ಮಾಡ್ತಾರೆ, ಮತ್ತು ನಾನು ಅದೇನೇ ಅಂತ ರಾಗ, ನಿನ್ನ ಅಪ್ಪ ಊಟ ಮಾಡ್ತಾನೆ ಅಂತ ನೀನೇ ಹೇಳ್ತೆ ಇಲ್ಲಲ್ಲ, ನೀನು ಮಾಡು, ಹೌದಲ್ಲ. ಮತ್ತೆ ಅಪ್ಪ ಒಂದಕ್ಕೆ ಎರಡಕ್ಕೆ ಹೋದರೆ ಸಾಕ, ನೀವೆಲ್ಲ ಮಲಗಿದ್ರೆ ಆಯಿತಾ, ನೀವು ಮಾಡೋದು ಬೇಡವಂತೆ, ಹೌದಲ್ಲ. ದೇಹ ಶುದ್ಧಿ, ಕರ್ಮಾಂಗ ರಚನೆ, ಊಟದ ವ್ಯವಸ್ಥೆ ಎಲ್ಲ ನಿಮ್ಮದು ಪ್ರತ್ಯೇಕ ಉಂಟಲ್ಲ, ಹಾಗಾಗಿ ನಿಮ್ಮದೇ ಎಲ್ಲ ಆಗಲಿ. ಅಪ್ಪ ನಿದ್ದೆ ಮಾಡ್ತಾನೆ 12 ಗಂಟೆ, ನಾವೆಲ್ಲ 24 ಗಂಟೆ ಕೆಲಸ ಮಾಡೋದು ಯಾರು ಮಾಡ್ತಾರಾ? ಇಲ್ಲ, ಪ್ರತ್ಯೇಕ ಅಲ್ವಾ. ಇದೆಲ್ಲ ಒಂದೊಂದೊಂದೊಂದು ಬೇರೆ ಬೇರೆ ಯೂನಿಟ್ಗಳೇ. ಯಾರಿಗೆ ಯಾರಪ್ಪ, ಯಾರಿಗೆ ಯಾರಮ್ಮ? ಅವನು ಕೇಳಿದ್ನಲ್ಲ, ಜೀವನೇ ಬಂದು ಪ್ರಶ್ನೆ ಮಾಡಿದ್ನಲ್ಲ ಚಿತ್ರಕೇತು ರಾಜನಲ್ಲಿ, ನಾರದರು ಕೇಳುವಾಗ, ಕಸ್ಮಿನ್ ಜನ್ಮ ನ್ಯಮಿ ಬ್ರಹ್ಮನ್ ಪಿತರಹ ಮಾತರಷ್ಟಮೇ, ಯಾವ ಜನ್ಮದ ಅಪ್ಪ ಅಂತೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ ತೆಗೆದು ನೋಡ್ಲಿಕ್ಕೆ ಹೇಳಿ, ಎಷ್ಟು ಜನ್ಮದ ಅಪ್ಪ ಎಷ್ಟು ಜನ್ಮದ ಅಮ್ಮ ಅಂತ. ನಾನೀಗ ಬರಬೇಕು ಹೇಳಿದ್ರು ಎಷ್ಟು ಜನ ಕಾಯ್ತಾ ಇಲ್ಲ ಅಪ್ಪ ಅಮ್ಮಂದಿರು, ಬನ್ನಿ ಹೇಳಲಿಕ್ಕೆ. ನಾನು ಎಲ್ಲಿಗೆ ಓಡೋದು ಕೇಳ್ತದೆ ಜೀವ. ಅದು ನಾಣ್ಯ ಇದ್ದಾಗೆ, ಕಾಯಿನ್. ಮಾರ್ಕೆಟಲ್ಲಿ ಎಲ್ಲಿ ಹೋಯ್ತು, ಇವತ್ತು ಸಂತೆ ಹೋಯಿತು ಕುಂಬಳ ತಗೊಂಡಿತ್ತು, ನಾಳೆ ಇನ್ನೊಂದು ಕಡೆ ಹೋಗಿ ಚಿನ್ನದ ಅಂಗಡಿ ಬಿದ್ದಿರ್ತದೆ, ಮತ್ತೊಂದು ಸಾರಾಯ ಗಡಿಯಲ್ಲಿ ಬಿದ್ದುಕೊಳ್ತದೆ. ಅದು ಎಲ್ಲಿಗೆ ಯಾರಿಗೆ ಹೋಯ್ತು ಅಂತ ಹೇಳುವ ನಾವು? ಜೀವ